ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೋನಿಶಾ ಗೌಡ. ಏನಪ್ಪ ಸುಟ್ಕೇಸ್ ಇಟ್ಕೊಂಡು ಏನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಎಸ್, ತುಂಬ ಜನ ಆಲ್ರೆಡಿ ಗೆಸ್ ಮಾಡಿರ್ತೀರಾ ಅಂದ್ಕೊಂಡಿರ್ತೀನಿ. ಐ ಆಮ್ ಗೋಯಿಂಗ್ ಆನ್ ಅ ವೆಕೇಶನ್. ಸೊ ಈ ಮೇ 20ಗೆ ನಾನು ಮದುವೆಯಾಗಿ 1 ವರ್ಷ ಆಗಕ್ಕೆ ಬಂತು. ಸೊ ಅದಕ್ಕೋಸ್ಕರ ಒಂದು 10 ಡೇಸ್ ಇಲ್ಲ ಒಂದು 15 ಡೇಸ್ ವೆಕೇಶನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಮೀ ಆ್ಯಂಡ್ ಮೈ ಹಸ್ಬೆಂಡ್ ಮತ್ತು ನಮ್ಮ ಜೊತೆಗೆ ಒಂದು ಕಪಲ್ ಕೂಡ ಬರ್ತಾ ಇದ್ದಾರೆ. ವಿ ಆರ್ ಆಲ್ ಗೋಯಿಂಗ್. ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಡೆಸ್ಟಿನೇಷನ್ನು, ಜಾಗಗಳು ಹೇಗಿದೆ ಅಂತ ಎಲ್ಲಾನು ನಾನು ಹೋಗ್ತಾ ಹೋಗ್ತಾ ಒಂದು ಸಪ್ರೇಟ್ ವ್ಲಾಗ್ಸಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಕಂಪ್ಲೀಟಾಗಿ ತೋರ್ಸೋದು ಬಂದು ನಾನು ಏನು ಪ್ಯಾಕ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಪ್ಯಾಕ್ ಮಾಡ್ತಾ ಇದ್ದೀನಿ, ಏನೇನು ಔಟ್ಫಿಟ್ಸ್ ತಗೋತಾ ಇದ್ದೀನಿ, ಯಾವ್ಯಾವ ಬ್ರ್ಯಾಂಡ್ ಮೇ ಬಿ, ಸೊ ಎಲ್ಲಾನು ತೋರಿಸ್ತಾ ಇದ್ದೀನಿ ಈ ವ್ಲಾಗಲ್ಲಿ. ಸೊ ಬನ್ನಿ ಬೇಗ ಪ್ಯಾಕ್ ಮಾಡೋಣ, ಬಿಕಾಸ್ ಇವತ್ತೇ ನಮ್ದು ಫ್ಲೈಟ್ ಇರೋದು. ಸೊ ನಾನು ಇವತ್ತು ಪ್ಯಾಕ್ ಮಾಡಲೇಬೇಕು, ಇಲ್ಲಾಂದ್ರೆ ನನ್ನ ಹಸ್ಬೆಂಡ್ ನನ್ನ ಹೋಗು ಇಲ್ಲ ಮನೇಲಿ ಕುತ್ಕೋ ಅಂತ ಅಂದ್ಬಿಟ್ಟು ಅವನೊಬ್ಬನೇ ಹೋಗ್ತಾನೆ. ಆಮೇಲೆ ಅವರೊಬ್ಬರೇ ಹೋಗ್ತಾರೆ ಆಮೇಲೆ ನನ್ನನ್ನು ಬಿಟ್ಬಿಟ್ಟು. ಸೊ ಅದಕ್ಕೋಸ್ಕರ ಲೆಟ್ ಮೀ ಪ್ಯಾಕ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಐರನ್ ಮಾಡೋದು ಇದೆ, ಅದು ಕೂಡ ಐರನ್ ಮಾಡಬೇಕು. ಆ್ಯಂಡ್ ಎಸ್, ತುಂಬ ಜನ ಐ ನೋ ಯು ಗೈಸ್ ಆರ್ ಗೋಣ ಕಮೆಂಟ್, ಈ ಸೂಟ್ ಕೇಸ್ ಲಿಂಕ್ ಎಲ್ಲಿ ತಗೊಂಡ್ರಿ, ಲಿಂಕ್ ಕಳಿಸಿ ಸೂಟ್ ಕೇಸು ಅಂತೆಲ್ಲ ಕೇಳ್ತೀರ. ದಯವಿಟ್ಟು ಆ ಎಫರ್ಟ್ನ ಹಾಕೋಕೆ ಹೋಗ್ಬಿಡಿ, ಬಿಕಾಸ್ ಇದು ನಮ್ಮ ಅಪ್ಪ ಅಮ್ಮ ಥೈಲ್ಯಾಂಡ್ಗೆ ಹೋದಾಗ ತಂದಿದ್ದು ಈ ಸೂಟ್ ಕೇಸ್ನ. ಸೊ ಐ ಡೋಂಟ್ ನೋ ಇದ್ರ ಲಿಂಕ್ ಆಗಲಿ ಮತ್ತೊಂದಾಗಲಿ ಏನೂ ನನ್ನ ಹತ್ರ ಇಲ್ಲ. ಸೊ ಸ್ಟಾರ್ಟ್ ಮಾಡೋಣ. ಓಕೆ, ನನ್ನ ಮಾತ್ರ ಅಲ್ಲ, ನನ್ನ ಹಸ್ಬೆಂಡು ಕೂಡ ಪ್ಯಾಕ್ ಮಾಡಬೇಕು ಇವತ್ತು. ಅವ್ರಿನ್ನ ಬಂದಿಲ್ಲ ಮನೆಗೆ. ವ್ಯಾವ್, ಒಂದು ನಿಮಿಷಕ್ಕೆ ಖುಷಿ ಆಗ್ಬಿಟ್ಟೆ, ನಾವು ಅಪ್ಪ ಅಮ್ಮ ಏನೋ ದುಡ್ಡಿಟ್ಬಿಟ್ಟು ಕಟ್ಟಿ ಕಳಿಸಿದಾರೆ ಅಂತ ಅಂದ್ಬಿಟ್ಟು. ಓಕೆ, ಸೊ ಈ ರೀತಿ ಇದೆ ಸೂಟ್ ಕೇಸ್. ನೀವು ನೋಡ್ಬೋದು, ತುಂಬಾ 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 ಸ್ಪೇಷಿಯಸ್ ಆಗಿದೆ. ಸೊ ಇದ್ರ ಜೊತೆಗೆ ನಾವು ಇನ್ನೊಂದು ಸೂಟ್ ಕೇಸ್ ಕೂಡ ತಗೊಂತಾ ಇದೀವಿ. ಸೊ ನಮಗಿರೋದು ಪರ್ ಹೆಡ್ ಬಂದು 20 kgs ಅಲವೆನ್ಸ್ ಇದೆ. ಸೊ ಅದಕ್ಕೋಸ್ಕರ 20 kgs ಐ ಡೋಂಟ್ ಥಿಂಕ್ ಸೊ ನಾವು ಅಷ್ಟೊಂದು ತಗೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು. ಬಟ್ ನನ್ನ ಔಟ್ಫಿಟ್ಸ್ ನಾನು ನೋಡ್ತಾ ಇದ್ರೆ ಮೋಸ್ಟ್ ಪ್ರಾಬಬ್ಲಿ ನಾನೇ ಒಂದು 20 kgs ತುಂಬಿಸ್ಕೊತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಲೆಟ್ ಮೀ ಸಿ. ಓಕೆ, ಸೊ ಈ ಸೆಕ್ಷನಲ್ಲಿ ನಾನು ತುಂಬಿಸ್ಕೊತೀನಿ. ಮೇ ಬಿ ಅದರಲ್ಲಿ ನನ್ನ ಹಸ್ಬೆಂಡ್ ಇಟ್ಕೊಳ್ಳಿ. ಸೊ ಫಸ್ಟ್ ಎಲ್ಲ ಕಾರ್ಡ್ ಸೆಟ್ ಇಟ್ಬಿಡೋಣ. ಶರ್ಟ್ಸ್ ಆ್ಯಂಡ್ ಟಾಪ್ಸ್ ಈ ಸೈಡ್ ಇಡೋಣ. ಈಸ್ ಆರ್ ಆಲ್ ಸ್ವಿಮ್ ವೇರ್ಸ್. ಇದೆಲ್ಲಾನು ಕೂಡ ಟಾಪ್ಸು. ಎಲ್ಲ ನಾನು ಅಲ್ಲಿ ಹೋದ್ಮೇಲೆ ಒಂದೊಂದನ್ನು ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಎಲ್ಲೆಲ್ಲಿ ಶಾಪ್ ಮಾಡಿದೆ ಅಂತಲೂ ನಿಮಗೆ ಗೊತ್ತಾಗುತ್ತೆ. ಬಟ್ ಫಾರ್ ನೌ ದಿಸ್ ಇಸ್ ವಾಟ್ ಆ್ಯಂಡ್ ದಿಸ್ ಇಸ್ ಹೌ ಐ ಆಮ್ ಗೋನಾ ಪ್ಯಾಕ್. ಇದು ಕಾರ್ಡ್ ಸೆಟ್ಟೆ. ಐ ಲವ್ ಶರ್ಟ್ಸ್, ಅದಕ್ಕೋಸ್ಕರ ಒಂದು ಸ್ವಲ್ಪ ಶರ್ಟ್ಸ್ ನಾನು ಜಾಸ್ತಿ ಇಟ್ಕೊತಾ ಇದ್ದೀನಿ. ಇದೊಂದಿಷ್ಟು ಶಾರ್ಟ್ಸು ಇದಿಲ್ಲೇ ಇರಲಿ. ಸೊ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಡೆಸ್ಟಿನೇಷನಿಗೆ ನಾವು ಹೋಗ್ತಾ ಇರ್ಬೋದು ಅಂತ ಅಂದ್ಬಿಟ್ಟು. ಲೆಟ್ ಮೀ ಸಿ ಎಷ್ಟು ಜನ ಕರೆಕ್ಟ್ ಆಗಿರೋ ಡೆಸ್ಟಿನೇಷನ್ನ ಗೆಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಸೊ ಇದು ನಮ್ಮ 1 year ಆ್ಯನಿವರ್ಸರಿ. ಸ್ಟಿಲ್ ಕಾಂಟ್ ಬಿಲೀವ್ 1 ವರ್ಷ ಆಗಿದೆ ಅಂತ ಅಂದ್ಬಿಟ್ಟು. ಎಲ್ಲೋ ನೆನ್ನೆ ಮೊನ್ನೆ ಮದುವೆ ಆಗಿರೋ ಥರ ಫೀಲ್ ಆಗ್ತದೆ. ಅಟ್ಲೀಸ್ಟ್ ನನಗಂತೂ ಆಗ್ತದೆ. ಐನೋ ನನ್ನ ಹಸ್ಬೆಂಡಿಗೆ ಒಪ್ಪ ಸಾಕಾಯ್ತು ಅಂತ ಅನ್ಸಿರುತ್ತೆ. ಬಟ್ ನನಗಂತೂ ಎಲ್ಲೋ 1 month ಆಗಿದೆ ನಾವಿಬ್ರು ಮದುವೆ ಆಗಿ ಅನ್ನೋ ಫೀಲಲ್ಲೇ ಇದ್ದೀನಿ. ಜಸ್ ದಟ್ ಏನಂತಾರೆ, HD ವಿಷನ್ ಅಲ್ಲಿದೆ ನನ್ನ ಮದುವೆ ನನಗೆ. ಆ್ಯಂಡ್ ಬೈ ದ ವೇ, ಹೋಪ್ ನಿಮಗೆ ನನ್ನ ಸಾಯಿಬಾಬಾ ವ್ರತ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸಾಕಷ್ಟು ಕಾಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೀನಿ ನಾನು. ತುಂಬ ಕ್ವೆಶನ್ಸ್ ಇದೆ, ತುಂಬ ಡೌಟ್ಸ್ ಇದೆ ಕೇಳಿರೋದು ನೀವು. ಹೋಪ್ ನಾನು ಎಲ್ಲರಿಗೂ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಆ್ಯಂಡ್ ಯಾರ್ಯಾರಿಗೆ ಆನ್ಸರ್ ಮಾಡಿಲ್ಲ, ಇಟ್ಸ್ ಮೇನ್ಲಿ ಬಿಕಾಸ್ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿರ್ತೀನಿ ಹೇಗೆ ಏನು ಹೆಂಗೆ ಅಂತ ಅಂದ್ಬಿಟ್ಟು. ಸೊ ದಯವಿಟ್ಟು ವಿಡಿಯೋನ ಇನ್ನೊಂದ್ಸತಿ ನೋಡಿ ತಿಳ್ಕೊಳ್ಳಿ.
ಹ್ಮ್ ಸೊ ನಾನ್ ಮೇನ್ಲಿ ಆದಷ್ಟು ಶಾಪ್ ಮಾಡಿರೋದು ಬಂದು ನನ್ನ ಫೇವ್ರೆಟ್ ಬ್ರ್ಯಾಂಡ್ಸ್ ದಟ್ ಇಸ್ ಮಿಂತ್ರಾ. ಮಿಂತ್ರಾದಲ್ಲಿ ಶಾಪ್ ಮಾಡಿರೋ ಜಾಸ್ತಿ ನಾನು. ಅದು ಬಿಟ್ರೆ ಮ್, ಸವಾನಾ ಸವಾನಾದಲ್ಲಿ ಶಾಪ್ ಮಾಡಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಯಾವುದು ನಾನು ಶಾಪ್ ಮಾಡಕ್ ಹೋಗಿಲ್ಲ, ನನ್ನ ಹತ್ರ ಇದ್ದಿದ್ದೇ ನಾನು ಆದಷ್ಟು ಆ, ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಇರೋದನ್ನೇ ಒಂದ್ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇದು ಬೇಕಾ? ಲಿಲ್ ಸ್ಕೆಪ್ಟಿಕಲ್ ಅಬೌಟ್ ದಿಸ್ ಒನ್. ಇದರಲ್ಲಿ ನೋಡೋಣ. ಬೇಡ. ಮೂರ್ ಡ್ರೆಸ್ಸಸ್ ನೋಡಿ, ಇನ್ನ ಲೇಬಲ್ಗಳು ಕೂಡ ತೆಗ್ದಿಲ್ಲ, ನಾನು ಹಾಗೆ ಇಟ್ಕೊಂಡಿದ್ದೀನಿ ಹಾಕ್ತಲೆ. ಕಟ್ ಮಾಡಕ್ಕಾಗ. ಸೊ ನೀವು ಕೂಡ ನಿಮ್ಮ ಫಸ್ಟ್ ಇಯರ್ ಆನಿವರ್ಸರಿಗೆ ಎಲ್ಲಿ ಹೋಗಿದ್ರಿ ಅಂತ ನನಗೂ ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮೇ ಬಿ ನಾವು ಕೂಡ ಅದೇ ಸೇಮ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದೀವ ಅಂತ ಗೊತ್ತಾಗುತ್ತೆ. ಆಕ್ಚುಲಿ ಬೇರೆ ಬೇರೆ ಪ್ಲಾನ್ಸ್ ಇತ್ತು ನಮಗೆ, ನಮ್ಮ ಫಸ್ಟ್ ಇಯರ್ ಆನಿವರ್ಸರಿನ ಈ ಥರ ಮಾಡ್ಕೊಳ್ಳೋಣ ಆ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಬಟ್ ಸಿನ್ಸ್ ಐ ಅಂಡರ್ವೆಂಟ್ ಸರ್ಜರಿ ಎಲ್ಲ ಫ್ಲಾಪ್ ಆಯಿತು. ಏನೂ ಕೂಡ ನಾವು ಅಂದ್ಕೊಂಡಿರೋ ಥರ ಆಗಲಿಲ್ಲ. ಫೈನಲಿ ಪಾಪ ನನ್ನ ಗೋಲ್ಡ್ ನೋಡೋಕ್ಕಾಗ್ದಲ್ಲೇ ನನ್ನ ಹಸ್ಬೆಂಡು ಸರಿ ಆಯಿತು, ಒಂದು ಶಾರ್ಟ್ ಟ್ರಿಪ್ ಆದ್ರೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹಸ್ ಪ್ಲ್ಯಾನ್ ದಿಸ್ ಒನ್. ಥ್ಯಾಂಕ್ಸ್ ಟು ಹಿಮ್. ಆ್ಯಂಡ್ ಆಲ್ಸೋ ಆದಷ್ಟು ನಾನು ನನ್ನ ಬಿಸ್ನೆಸ್ದು ಮೈ ಬ್ರ್ಯಾಂಡ್, ಬೇಸಿಕಲಿ ನನ್ನ ಬ್ರ್ಯಾಂಡ್ ಔಟ್ಫಿಟ್ಸ್ನ ನಾನು ಜಾಸ್ತಿ ತೊಗೊಂಡು ಇಟ್ಕೊಂಡಿದ್ದೀನಿ. ನೋಡ್ಬೋದು, ಇವನ್ ದಿಸ್ ಒನ್ ಇಸ್ ಫ್ರಮ್ ಮೈ ಬ್ರ್ಯಾಂಡ್. ಸ್ಕರ್ಟ್ಸ್ ಇಲ್ಲೇ ಇಡ್ತೀನಲ್ವ. ಯಾವ್ಯಾವ ದಿವಸ ಏನೇನು ಹಾಕ್ಕೊಂತ ಇದ್ದೀನಿ ಅಂತ ನಾನು ಕೂಡ ಏನೋ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಬಿಕಾಸ್ ತುಂಬ ಅಂದರೆ ತುಂಬ ಜಾಮ್ ಪ್ಯಾಕ್ಡ್ ಆಗಿತ್ತು ನಂಗೆ ಈ ಮಂತ್ ಅಂತೂ. ಏನು ಮಾಡಬೇಕು, ಎಷ್ಟು ಪ್ಯಾಕ್ ಮಾಡ್ಕೊಬೇಕು ಅನ್ನೋದು ನಾನು ಐಡಿಯಾ ಇಟ್ಕೊಂಡಿಲ್ಲ. ಯಾಕಂದರೆ ಮನೇಲೇ ಇದ್ದಿದ್ದು ಕಮ್ಮಿ, ನಾನು ಅಷ್ಟು ಸುತ್ತಾಡ್ತಾನೇ ಇದ್ದೆ. ನಮ್ಮ ಊರಂತೆ ಅಂದರೆ ಕೂರ್ಗಿಗೆ ಹೋಗಿದ್ದೆ, ಹಾಸನ್ಗೆ ಹೋಗಿದ್ದೆ, ಅದು ಬಿಟ್ಟರೆ ಕಾಸರಗೋಡು ಹೋಗಿದ್ದೆ. ಸೊ ಈ ಥರ ತುಂಬ ಸುತ್ತಾಡೋ ಟೈಮಲ್ಲಿ ಏನು ಶಾಪ್ ಮಾಡೋಕ್ಕೂ ಆಗಲಿಲ್ಲ. ಏನು ಏನಂತಾರೆ ಔಟ್ಫಿಟ್ಸ್ನ ಎಲ್ಲೆಲ್ಲಿ ಏನೇನು ಹಾಕೊಬೇಕು ಅನ್ನೋದನ್ನು ಕೂಡ ಪ್ಲಾನ್ ಮಾಡ್ಕೊಂಡಿಲ್ಲ. ಮೋಸ್ಟ್ ಪ್ರೊಬ್ಯಾಬ್ಲಿ ನಾನು ಅಲ್ಲಿ ಹೋದ್ಮೇಲೆ ಫಿಗರ್ ಔಟ್ ಮಾಡ್ಕೊತೀನೇನೋ, ಇವತ್ತಿನ ದಿವಸ ಇದು ಹಾಕೊಳ್ಳೋಣ, ಅವತ್ತಿನ ದಿವಸ ಅದನ್ನ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು. ಹೋಪ್ಫುಲಿ ಟೈಮ್ ತಗೊಂಡಲ್ಲೇ ಆನ್ ಟೈಮ್ ರೆಡಿ ಆದರೆ ಸಾಕಪ್ಪ, ಇಸ್ ವಾಟ್ ಐ ಆಮ್ ವಿಶಿಂಗ್ ಫಾರ್. ನಾನು ಈ ಥರ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಆ ಥರ ಇಟ್ಕೊಳ್ಳೋಣ ಅಂತ ಅನ್ಕೊಂಡೆ. ಬಟ್ ದೆನ್ ಏನು ಹಾಕೊತಾ ಇದ್ದೀನಿ ಅಂತಾನೆ ಗೊತ್ತಿಲ್ಲ ನಾನು ಫಸ್ಟ್ ಡೇ ಸೆಕೆಂಡ್ ಡೇ. ಸೊ ಐ ಫೀಲ್ ನೋ ಪರ್ಪಸ್ ಆ ಥರ ಇಟ್ಕೊಳ್ಳೋದು. ಪ್ಲಾನ್ ಮಾಡಿದ್ದು ಈ ಸೂಟ್ ಕೇಸ್ ಬಂದು, ಈ ಸೂಟ್ ಕೇಸು. ಬಟ್ ದೆನ್ ನೀವು ನೋಡ್ಬೋದು, ನಾನು ಪ್ಲಾನ್ ಮಾಡ್ಕೊಂಡಿರೋ ಔಟ್ಫಿಟ್ಸ್ಗೂ ಸೂಟ್ ಕೇಸ್ಗೂ ಮ್ಯಾಚೇ ಇಲ್ಲ. ಯಾಕಂದರೆ ಅಷ್ಟೊಂದು ಬಟ್ಟೆ ಇಟ್ಕೊಂಡಿದ್ದೀನಿ, ಇದ್ರಲ್ಲಿ ಇಡ್ಸೋದು ಡೌಟೇ. ಅದಕ್ಕೋಸ್ಕರ ನಿನ್ನೆ ನೈಟ್ ನಮ್ಮ ಅಮ್ಮ ಮನೆಗೆ ಹೋಗಿ ಕೊಡಮ್ಮ ಸೂಟ್ ಕೇಸ್ ಬೇಕೇ ಬೇಕಾಗುತ್ತೆ ನನಗೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ತೊಗೊಂಡು ಬಂದಿದ್ದೀನಿ ನಾನು. ಇದೂ ಏನಾರು ಆಗಲಿಲ್ಲ ಅಂದರೆ ಅದೆಷ್ಟು ಔಟ್ಫಿಟ್ಸ್ ನಾನು ತೆಗೆದಿಟ್ಕೊಬೇಕೋ ಗೊತ್ತಿಲ್ಲ. ಓಕೆ, ಇದೇನು ಬೇಡ. ಒಂದಿಷ್ಟು ಔಟ್ಫಿಟ್ಸ್ನ ನಾನು ಕಸ್ಟಮೈಸ್ ಮಾಡಿಸಿ ಇಟ್ಟಿದ್ದೀನಿ ನನ್ನ ಪೇಜ್, ನನ್ನ ಬಿಸ್ನೆಸ್ಸಿಂದ. ನನ್ನ ಬ್ರ್ಯಾಂಡ್ ಔಟ್ಫಿಟ್ಸ್ ಕೂಡ ಇದೆ ಇದರಲ್ಲಿ, ಒಂದಿಷ್ಟು ಕಸ್ಟಮೈಸ್ ಮಾಡಿ ಇಟ್ಟಿಸಿದ್ದೀನಿ. ಸೊ ಅದನ್ನು ಕೂಡ ಐರನ್ ಮಾಡಬೇಕು, ಐರನ್ ಮಾಡಿ ಹಾಕೋಬೇಕು, ಹಾಕಿ ಟ್ರಯಲ್ ಮಾಡಿ ನೋಡಬೇಕು. ಇನ್ನು ಟ್ರಯಲ್ ಮಾಡಿಲ್ಲ, ಇವಾಗಷ್ಟೇ ನಾನು ಫೋಟೋ ಮಾಡಿಸ್ಕೊಂಡೆ ಅದನ್ನು. ಇವಾಗಷ್ಟೇ ನನಗೆ ಇದೆಲ್ಲ ಸಿಕ್ಕಿರೋದು ಔಟ್ಫಿಟ್ಸು. ಸೊ ಅದನ್ನು ಹಾಕಿ ನೋಡಿ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಅಷ್ಟು ತಗೊಂಡು ಹೋಗ್ತಾ ಇದ್ದೀನಿ. ಯಾವ್ದು ಚೆನ್ನಾಗಿ ಕಾಣಿಸಲ್ಲ ಅದನ್ನೆಲ್ಲ ಇಲ್ಲೇ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ. ಶಾರ್ಟ್ಸ್
ಆ್ಯಂಡ್ ಎಲ್ಲನೂ ಐರನ್ ಮಾಡಬೇಕು. ಸೊ ಕ್ವಿಕ್ಕಾಗಿ ನಾನು ಎಷ್ಟು ಔಟ್ಫಿಟ್ಸ್ನ ಟ್ರೈ ಮಾಡಿ ಹೇಗೆ ಕಾಣಿಸುತ್ತೆ ಅಂತೆಲ್ಲ ನೋಡಿಕೊಂಡು ಮತ್ತೆ ಅಲ್ಲಿ ಕಮ್ ಬ್ಯಾಕ್ ಟು ಯು. ಒನ್ಸ್ ಇದೆಲ್ಲ ಫೈನಲೈಸ್ ಆದಮೇಲೆ ಇದೆಲ್ಲ ಕೂಡ ಅಯರ್ನ್ ಮಾಡಬೇಕು. ಇನ್ನು ಸಾಕಷ್ಟು ಕೆಲಸ ಇದೆ, ಸಾಕಷ್ಟು ಪ್ಯಾಕ್ ಮಾಡೋದಿದೆ. ಅದೆಲ್ಲನೂ ಪ್ಯಾಕ್ ಮಾಡೋ ಟೈಮಲ್ಲಿ ತೋರಿಸ್ತೀನಿ. ಅಂಟಿಲ್ ದೆನ್ ಹಾಗೆ ಇಡಿ, ಸ್ಟೇ ಟ್ಯೂನ್. ಸೊ ಒಂದಿಷ್ಟು ಡ್ರೆಸ್ಸಸ್ ಓಕೆ ಆಗಿದೆ, ಒಂದಿಷ್ಟು ಡ್ರೆಸ್ಸಸ್ ನನಗೆ ಇಷ್ಟ ಆಗಿಲ್ಲ. ಸೊ ಯಾವ್ದ್ಯಾವ್ದು ಇಷ್ಟ ಆಗಿದೆ ಅದನ್ನೆಲ್ಲ ಅಯರ್ನ್ ಮಾಡಬೇಕು. ಸೊ ಬನ್ನಿ ಅಯರ್ನ್ ಮಾಡೋಣ. ಆದಷ್ಟು ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅನ್ಕೊತೀನಿ. ಹೋಪ್ ಅಲ್ಲಿ ಹೋಗಿ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ಅನ್ನೋ ಪರಿಸ್ಥಿತಿ ಬರ್ದಲ್ಲೇ ಇದ್ರೆ ಸಾಕು. ಅಪಾರ್ಟ್ ಫ್ರಮ್ ದ್ಯಾಟ್ ಐ ಥಿಂಕ್ ಐವ್ ಗಾಟ್ ಎವ್ರಿಥಿಂಗ್ ಕವರ್ಡ್. ಡ್ರೆಸ್ಸಲ್ಲಿ ಆಕ್ಸೆಸರೀಸ್ ಇದೆ, ಇನ್ನು ಟಾಯ್ಲೆಟ್ರಿ ಕಿಟ್ಸ್ ಇದೆ, ಆ್ಯಂಡ್ ಮೇಕಪ್ ಇಟ್ಕೋಬೇಕು, ಆ್ಯಂಡ್ ನೈಟ್ ವೇರ್ಸ್ ಅದನ್ನು ಕೂಡ ಹಾಕೊಬೇಕು. ಲಾಂಜ್ರೇಸ್ ಇದೆ, ಆ್ಯಕ್ಚುಲಿ ತುಂಬ ಇದೆ. ಕಸ್ಟಮರ್ಸ್ದು ಬಟ್ಟೆ ಇದೆ ವಿಚ್ ಹ್ಯಾವ್ ಟು ಸೆಂಡ್ ಇಟ್ ಫಾರ್ ಸ್ವಲ್ಪ ಅಷ್ಟು ಒಂದು ಸ್ವಲ್ಪ ಅಯರ್ನ್ ಮಾಡ್ಕೊಂಬಿಡೋಣ. ಪೋಸ್ಟ್ ನನ್ನ ಬಟ್ಟೆ ಏನಿದೆ ಅದನ್ನು ಕೂಡ ಅಯರ್ನ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ನಾನು ಡ್ರೈ ಕ್ಲೀನಿಗೆ ಕಳಿಸ್ಬೇಕಾಯ್ತು, ಬಟ್ ನಾವು ನಾಟ್ ಶ್ಯೂರ್. ಪ್ಯಾಕ್ ಮಾಡಿ ಇಡೋರು ಯಾರೂ ಇರೋದಿಲ್ಲ. ಸೊ ಐಮ್ ಜಸ್ಟ್ ಗೋನಾ ಹ್ಯಾವ್ ಟು ಡೂ ಇಟ್ ಆಲ್ ಬೈ ಮೈ ಸೆಲ್ಫ್. ಇರುತ್ತೆ, ಬಟ್ ಬಿಸ್ನೆಸ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಯಾರಿಗೂ ಐಡಿಯಾನೇ ಇಲ್ಲ. ಹೇಳ್ಬೇಕಂತ ಅಂದರೆ ನನಗೂ ಐ ಥಾಟ್ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಸಿಂಪಲ್ ಅಂತ ಅಂದ್ಕೊಂಡಿದ್ದೆ ಬಿಸ್ನೆಸ್ ಮಾಡೋದು. ಬಟ್ ಒನ್ಸ್ ಐ ಸ್ಟಾರ್ಟೆಡ್ ಅಲ್ಲ, ದಟ್ಸ್ ವೆನ್ ಐ ಆ್ಯಕ್ಚುಲಿ ಗಾಟ್ ಟು ನೋ ಎಷ್ಟು ಕಷ್ಟ ಇದೆ ಬಿಸ್ನೆಸ್ ಮಾಡೋದು, ಎಷ್ಟು ಟೈಮ್ ಬೇಕಾಗುತ್ತೆ ಅದಕ್ಕೆ. ಇವತ್ತು ನಾಳೆ ಡೆಲಿವರಿ ಇರೋದಿಲ್ಲ. ಸೊ ಮಂಡೇಗೆ ನಾನು ಇರೋದಿಲ್ಲ ಇದನ್ನೆಲ್ಲ ಕಳ್ಸೋಕ್ಕೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀಟಾಗಿ ಅಯರ್ನ್ ಮಾಡಿಬಿಟ್ಟು ಕಳ್ಸೋಣ. ಇದು ಯಾವ ಮೆಟೀರಿಯಲ್ ಅಂತ ಗೆಸ್ ಮಾಡ್ತಿದ್ದೀರಾ? ಈ ಮೆಟೀರಿಯಲ್ ಬಂದು ಕಾಟನ್ ಲೆನಿನ್ನು. ಸೊ ನಾವು ಯೂಶ್ವಲಿ ಮಾಡೋದೆಲ್ಲ ಕಾಟನ್ ಲೆನಿನ್ಸೇ. ಬರ್ಗೆಂಡಿ ಕಲಂಕಾರಿ ಡ್ರೆಸ್ ಅಂತ ಅಂದ್ಬಿಟ್ಟು ವಿಚ್ ವಿ ಹ್ಯಾವ್ ಪ್ಲೇಡ್ ಅರೌಂಡ್ ವಿತ್ ಕಲಂಕಾರಿ ಪ್ಯಾಚಸ್ ಥರ ಯೂಸ್ ಮಾಡಿ ವಿ ಹ್ಯಾವ್ ಮೇಡ್ ಶ್ಯೂರ್ ಇಟ್ ಗಿವ್ಸ್ ಯು ಅ ಡಿಫ್ರೆಂಟ್ ಎಥ್ನಿಕ್ ಕಮ್ ವೆಸ್ಟರ್ನ್ ಟಚ್ ಕೂಡ ಇರುತ್ತೆ ಇದಕ್ಕೆ. ಸೊ ಬೆಸ್ಟ್ ಸೆಲ್ಲರ್ ಆಗಿದೆ. ವಿ ಡಿಡ್ಂಟ್ ನೋ ದಟ್ ಇಟ್ ವುಡ್ ಟರ್ನ್ ಔಟ್ ಟು ಬಿ ಅ ಬೆಸ್ಟ್ ಸೆಲ್ಲರ್, ಬಟ್ ಒನ್ಸ್ ವಿ ಸ್ಟಾರ್ಟೆಡ್ ದಿಸ್ ಇಟ್ಸ್ ಜಸ್ಟ್ ಗೋಯಿಂಗ್ ಕ್ರೇಜಿ. ಒಂಥರ ಎಲ್ಲರೂ ಬೇಕು ಅಂತ ಬರ್ತಿದ್ದಾರೆ. ಆ್ಯಂಡ್ ದಿಸ್ ಇಸ್ ಆನ್ ಡಿಮ್ಯಾಂಡ್. ಐ ಡೋಂಟ್ ನೋ ಇದು ಯಾವಾಗ ಔಟ್ ಆಫ್ ಸ್ಟಾಕ್ ಹೋಗುತ್ತೆ ಅಂತ. ಇಫ್ ಯು ಆಲ್ಸೋ ಹ್ಯಾವ್ ಮಿಸ್ ದಿಸ್ ಒನ್, ಡೂ ಚೆಕ್ ದಿಸ್ ಔಟ್. ದಿಸ್ ಈಸ್ ಅವೈಲೇಬಲ್ ಫಾರ್ 1699. ಸೊ ಆರ್ಡರ್ ಪ್ಲೇಸ್ ಮಾಡೋದಂತೂ ಮರಿಬೇಡಿ. ನಿಮ್ಗೇನಾದರೂ ಈ ಡ್ರೆಸ್ ಇಷ್ಟ ಆದರೆ ವಾ ಹೇಳ್ವಾ ಫೈನ್ ಅಲ್ಲ. ಏನು ಮಾಡ್ತೀಯಾ ನೀನು ಕ್ರಿಕೆಟ್ ಗ್ರೌಂಡಲ್ಲಿ? ಏನದು ಬಿಸ್ನೆಸ್ಸು ಅದನ್ನ ಹೇಳು. ಗ್ರೌಂಡ್ ಇದೆ ಸರ್ಜಾಪುರದಲ್ಲಿ. ಗ್ರೌಂಡ್ ಹೆಸರು ಬಂದು ರಾಮಯ್ಯ ಕ್ರಿಕೆಟ್ ಗ್ರೌಂಡ್ ಅಂತ ಅಂದ್ಬಿಟ್ಟು. ಸೊ ಅದು ಬಂದು ಸರ್ಜಾಪುರದಲ್ಲಿರೋದು. ಅದ್ರದ್ದು ಲೊಕೇಶನ್ ಕೂಡ ನಾನು ಹಾಕ್ತೀನಿ. ಅಲ್ಲಿ ಏನಂತ ಅಂದರೆ ನಿಮ್ಮದು ಟೂರ್ನಮೆಂಟ್ಸ್ ಅಥವಾ ನಿಮ್ಮದು IT ಕಂಪ್ನಿಲಿ ಏನಾದರೂ ಮ್ಯಾಚ್ ಏನಾದ್ರು ಇದ್ದರೆ ಯು ಕ್ಯಾನ್ ಆಲ್ವೇಸ್ ಬುಕ್. ಇವ್ರ ಹತ್ರ ಬುಕ್ ಮಾಡ್ಬೋದು. ಯು ಕ್ಯಾನ್ ಈದರ್ ಕಾಂಟ್ಯಾಕ್ಟ್ ದೆಮ್ ವಯಾ ದರ್ ಫೋನ್ ನಂಬರ್. ಯು ಕ್ಯಾನ್ ಈಸಿಲಿ ಬುಕ್ ವಿತ್ ದೆಮ್. ಸೊ ಯಾರ್ಯಾರಿಗೆ ಕ್ರಿಕೆಟ್ ಹುಚ್ಚಿದೆ ಅವ್ರಿಗೆಲ್ಲರೂ ಕೂಡ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ. ಅಂದರೆ ಕಂಪ್ಲೀಟ್ ಆಗಿದೆ. ಜಸ್ಟ್ ಕ್ಲೋಸ್ ದಿಸ್ ಅಪ್. ಏನೂ ಇಲ್ಲ ಆ್ಯಡ್ ಮಾಡೋಕ್ಕೆ ಇದಕ್ಕೆ. ಸೆಕ್ಷನಲ್ಲಿ ನನ್ನ ಹಸ್ಬೆಂಡು ತುಂಬಿಸ್ಕೋತಾರೇನೋ ಮೋಸ್ಟ್ಲಿ. ಆ್ಯಕ್ಚುಲಿ ಎಲ್ಲಿ ತೊಗೊಂಡಿದ್ದು ಗೊತ್ತಾ ಇವೆರಡು, ಗ್ರೀನು ಮತ್ತು ಮರೂನ್ ಕಲರ್. 4 ಬ್ಲಾಕಲ್ಲಿ ಫುಟ್ಪಾತಲ್ಲಿ ಮಾರ್ತಾ ಇದ್ರು. ಸರಿ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅವಾಗ ನೋಡಿದೆ. ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಗೊತ್ತಾ, 100 rupees ಇದೆಲ್ಲ ಅಷ್ಟೇ. ಆ್ಯಂಡ್ ಆಲ್ಸೋ ಐ ವಾಸ್ ಥಿಂಕಿಂಗ್ ಹೌ ಅಬೌಟ್ ಐ ಡೂ ಅ ಶಾಪಿಂಗ್ ಚಾಲೆಂಜ್ ಥರ ಮಾಡೋಣ ಅಂತ ಅನ್ಕೊತಾ ಇದ್ದೆ. ಸಾಕು ಈ ಕಡೆಗೆ ಇಷ್ಟು ಸಾಕು. ಕಾಟನ್ ಬಾಂಡೆಡ್ ಬ್ರಾ ಅಂತ ಏನಿದೆ ಅಲ್ವಾ,
ದಿಸ್ ಈಸ್ ಆ್ಯಕ್ಚುಲಿ ವೆರಿ ನೈಸ್ ಗೊತ್ತಾಗ ಎಷ್ಟು ಕಂಫರ್ಟಬಲ್ ಫಿಟ್ ಇದೆ ಅಂತ ಅಂದರೆ. ದಿಸ್ ಐ ಗಾಟ್ ಇಟ್ ಫ್ರಮ್ Zudio. ಸೊ ನಿಮಗೂ ಏನಾದರೂ ಇಫ್ ಯು ಆರ್ ಟ್ರೈಂಗ್ ಟು ಫೈಂಡ್ ದ ಗುಡ್ ಇನ್ನರ್ವೇರ್ ಅಂತಂದರೆ Zudio ಇಸ್ ದ ಬೆಸ್ಟ್ ಒನ್. ದೇ ಹ್ಯಾವ್ ದ ಬೆಸ್ಟ್ ಇನ್ನರ್ವೇರ್ ಕಲೆಕ್ಷನ್. ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇನ್ನರ್ವೇರ್ ಕಲೆಕ್ಷನ್. ಸೊ ಅದರಲ್ಲಿ ಒಂದಿಷ್ಟು ನಾನು ತಂದಿಟ್ಕೊಂಡಿದ್ದೀನಿ. ಟ್ಯೂಬ್ ಬ್ರಾ ಒಂದು ದಿಸ್ ಐ ಗಾಟ್ ಇಟ್ ಫ್ರಮ್ ವೆಸ್ಟ್ ಸೈಡ್. ಸೊ ಇದನ್ನು ಕೂಡ ತುಂಬ ಚೆನ್ನಾಗಿದೆ. ಸೊ ಇದು ವಿಕ್ಟೋರಿಯಾ ನಾಕ್ಸ್ ಅಂತ ಅಂದ್ಬಿಟ್ಟು ಒಂದು ಟ್ರಾವೆಲ್ ಕಿಟ್ಟು. ಇದು ನಾಟ್ ಜಸ್ಟ್ ಎ ಟ್ರಾವೆಲ್ ಕಿಟ್, ನೀವು ಆಫೀಸಿಗೆ ಕೂಡ ಕ್ಯಾರಿ ಮಾಡ್ಬೋದು. ಐ ಥಿಂಕ್ ದ ಪ್ರೈಸ್ ಆಫ್ ದಿಸ್ ಬ್ಯಾಗ್ ಇಸ್ ಸಮ್ವೇರ್ ಅರೌಂಡ್ 24,000 to 28,000 ಏನೋ ಇದೆ. ಇಷ್ಟು ಸ್ಮಾಲ್ ಕಿಟ್ಟಿಗೆ. ದಿಸ್ ಇಸ್ ಆಲ್ಸೋ ಅವೈಲೇಬಲ್ ಇನ್ ಅಮೆಝಾನ್. ಆ್ಯಂಡ್ ಅದ್ರ ಜೊತೆಗೆ ಇದೊಂದು ಈ ಥರ ಎಸೆನ್ಷಿಯಲ್ಸ್ ಎಲ್ಲ ಇಡೋಕ್ಕೆ ಒಂದು ಚಿಕ್ಕದಾಗಿರೋ ಪೌಚ್ ಥರ ಏನೋ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ನನ್ನ ಆಕ್ಸೆಸರೀಸು, ನನ್ನ ಇಯರಿಂಗ್ಸು, ನನ್ನ ವಾಚ್, ನನ್ನ ಹಸ್ಬೆಂಡ್ ವಾಚ್, ಮತ್ತು ನನಗೆ ಬೇಕಾಗೋ ಚೈನ್ಸ್ ಎಲ್ಲನೂ ಇಟ್ಟಿದ್ದೀನಿ. ಈವನ್ ಮೈ ಸನ್ ಗ್ಲಾಸಸ್ ಅದನ್ನು ಕೂಡ ಇಟ್ಟಿದ್ದೀನಿ ನಾನು. ಆಲ್ಮೋಸ್ಟ್ ಒಂದು 2 to 3 ಸನ್ ಗ್ಲಾಸಸ್ ತೊಗೊಂಡು ಇಟ್ಕೊಂಡಿದ್ದೆ. ಅದನ್ನು ಕೂಡ ಎಲ್ಲನೂ ಇದ್ರೊಳಗಡೆ ಹಾಕಿಟ್ಟಿದ್ದೀನಿ. ಇಟ್ಸ್ ವೆರಿ 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 ಹ್ಯಾಂಡಿ ಆ್ಯಂಡ್ ವೆರಿ ಹೆಲ್ಪ್ಫುಲ್. ಸೊ ಐ ಥಿಂಕ್ ದಿಸ್ ವಾಸ್ ಅ ಗುಡ್ ಇನ್ವೆಸ್ಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ. ಬಿಕಾಸ್ ಎಲ್ಲನೂ ನಾವು ತುಂಬ ಕ್ಲಮ್ಸಿಯಾಗಿ ಇಡೋ ಬದಲು ಈ ಥರ ಒಂದು ಇದರಲ್ಲೇ ಹಾಕಿಡ್ಬೋದು. ಆ್ಯಂಡ್ ದೆನ್ ಇದು ಬಂದು ನನ್ನ ಆಲ್ ಮೈ ಮೆಡಿಸಿನ್ಸ್ ಎಲ್ಲನೂ ಇದ್ರೊಳಗಡೆ ಇಟ್ಟಿದ್ದೀನಿ. ಬೀಟ್ ಮೈ ಕೋಲ್ಡ್ ಆಗಿರಲಿ, ಇಲ್ಲ ಫೀವರ್ದಾಗಿರಲಿ, ಇಲ್ಲಾಂದರೆ ಒಂದು ಸ್ಟಮಕ್ ಪೇನ್ದಾಗಿರಲಿ. ಸೊ ಆಲ್ ದ ಮೆಡಿಸಿನ್ಸ್ ಆರ್ ಇನ್ ದಿಸ್. ಆ್ಯಂಡ್ ಇದು ಬಂದು ನನ್ನ ಟಾಯ್ಲೆಟ್ರಿ ಕಿಟ್ಟು. ಸೊ ಇದರಲ್ಲಿ ಒಂದು ಚಿಕ್ಕ ಸೊ ನಾವು ಯಾವಾಗಲೂ ಟ್ರಾವೆಲ್ ಮಾಡೋ ಟೈಮಲ್ಲಿ ನಾನು ದೊಡ್ಡ ದೊಡ್ಡ ಶಾಂಪೂ ಬಾಟಲ್ಸ್ ಎಲ್ಲ ತೊಗೊಂಡು ಹೋಗೋದಿಲ್ಲ. ಒಂದು ಬಾಟಲ್ ಲೋಷನ್ಸ್ ಆಲ್ಸೋ. ಸೊ ನಾನು ಈ ಥರ ಚಿಕ್ಕದು ಬಾಟಲ್ಸ್ನ ಪರ್ಚೇಸ್ ಮಾಡಿಟ್ಟಿದ್ದೀನಿ. ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ, ವೆನ್ ಯು ಆರ್ ಟ್ರಾವೆಲಿಂಗ್ 100 ml ಮೇಲೆ ಯು ಕಾಂಟ್ ಕೀಪ್ ಎನಿಥಿಂಗ್. ಸೊ ಅದನ್ನೆಲ್ಲ ತೆಗೆದು ಬಿಸಾಕ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಪುಟಾಣಿದು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬರುತ್ತೆ 10-15 ಡೇಸ್ಗಂತೂ ಮೋಸ ಇಲ್ಲ, ಇದರಲ್ಲಿ ನೀಟಾಗಿ ಬರುತ್ತೆ. ಸೊ ನಾನು ಎಲ್ಲನೂ ಇದರಲ್ಲೇ ರೀಫಿಲ್ ಮಾಡಿ ಇಟ್ಕೊತೀನಿ. ನನ್ನ ಶ್ಯಾಂಪೂ, ನನ್ನ ಕಂಡೀಷ್ನರ್, ಬಾಡಿ ಲೋಷನ್, ಬಾಡಿ ವಾಶ್ ಎಲ್ಲನೂ ಇದರಲ್ಲಿ ಇರುತ್ತೆ. ಇಟ್ಸ್ ವೆರಿ 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 ಹೆಲ್ಪ್ಫುಲ್ ಆ್ಯಂಡ್ ಹ್ಯಾಂಡಿ. ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಬಂದು ಅಮೆಝಾನಲ್ಲಿ. ಯು ಕ್ಯಾನ್ ಸ್ಟಿಲ್ ಫೈಂಡ್ ದಿಸ್ ಇನ್ ಅಮೆಝಾನಲ್ಲಿದೆ. ಸೊ ಯಾ, It's a good ನೈಸ್. t-shirt for me. Hopefully it fits me. Of course. ಚೆನ್ನಾಗಿದೆ. One more. ಸೊ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ನಾವು ಬಸ್ಸಲ್ಲಿ. ನಮ್ದು ಇಟ್ಟಿದ್ದು ಬಂದು T2, ದಟ್ ಇಸ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಟರ್ಮಿನಲ್ 2 ಅಲ್ಲಿ ಇದ್ದು. ಸೊ ಅಲ್ಲಿಗಂತ ಹೊರಟ್ವಿ ನಾವು. ಆ್ಯಂಡ್ ದೆನ್ ಏನೂ ತಿಂದಿರಲಿಲ್ಲ, ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಗಿತ್ತು. ಒನ್ಸ್ ವಿ ರೀಚ್ಡ್ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಅಲ್ಲೊಂದು ಫೇಮಸ್ ಪಿಜ್ಜಾದು ಒಂದು ಶಾಪ್ ಇದೆ. ಸೊ ಅಲ್ಲಿ ಹೋಗಿ ನಾವು ಪಿಜ್ಜಾ ತಿನ್ನೋಣ ಅಂತ ಅಂದ್ಬಿಟ್ಟು ಹೋಗಿ ತಿಂದ್ವಿ. ಆ್ಯಂಡ್ ದೆನ್ ನಮ್ಮದು ಫ್ಲೈಟ್ ಇದ್ದಿದ್ದು ಬಂದು 6 o'clock. ಸೊ 6 o'clock-ಗೆ ಫ್ಲೈಟ್ ಇರೋದ್ರಿಂದ ಸೊ ನಮ್ಮ ಬ್ಯಾಗ್ಸ್ ಎಲ್ಲ ಚೆಕ್ ಇನ್ ಮಾಡಿ ನಾವು ನೆಕ್ಸ್ಟ್ ಒಂದು ಶಾರ್ಟ್ ನ್ಯಾಪ್ ತೊಗೊಂಡು ಕುತ್ಕೊಂಡು ನಮ್ಮ ಫ್ಲೈಟಿಗೆ ವೇಟ್ ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಒಂದು 6 o'clock ಆಯಿತು. ದೆನ್ ವಿ ಆಲ್ ಬೋರ್ಡೆಡ್ ಇನ್. ಸೊ ಅಪ್ರಾಕ್ಸಾಗಿ ಒಂದು 11:45 ಹಾಗೆ ನಾವು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಇನ್ನೂ ಸಾಕಷ್ಟು ಎಲ್ಲೆಲ್ಲಿ ಹೋದ್ವಿ, ಏನೇನು ಮಾಡಿದ್ವಿ ಅಂತ ಎಲ್ಲ ತೋರಿಸ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಬಾಯ್.